ಇದು ಕೆಸಿಎ ಅವ್ರದ್ದು ತಪ್ಪಿದೆ. ಮತ್ತೆ ಇಲ್ಲಿ ಡಿಸಿಷನ್ ತಗೊಳಕ್ಕೆ ಯಾಕೆ ಹಿಂದೇಟ್ ಹಾಕಿದ್ರು ಪೊಲೀಸರು? ಈಸಿ ಇರಲಿಲ್ಲ ವಿಷಯ. ಸ್ಟೇಡಿಯಂ ಒಂದು ಹಂತಕ್ಕೆ ತುಂಬೋಗಿತ್ತು, ಆಲ್ರೆಡಿ ಒಂದು ಹಂತಕ್ಕೆ ತುಂಬೋಗಿತ್ತು. ಎಲ್ಲಿ ಒಳಗ್ ಬಿಡಕ್ಕೆ ತಾನೇ 4 ಗಂಟೆಲಿ. ಸರಿ ಆಯ್ತು, ನಿಮ್ ಪ್ರಕಾರ ನೀವು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಸ್ಟೇಡಿಯಂ ಒಳಗಡೆ ಜನ ಇರದೇ ಇದ್ದಿದ್ರೆ ಒಳಗಡೆ 2 ನಿಮಿಷ ಕಾರ್ಯಕ್ರಮ ಮಾಡಿದ್ರು, 5 ನಿಮಿಷ ಕಾರ್ಯಕ್ರಮ ಮಾಡಿದ್ರು, ಜನ ಇರದೆ ಕಾರ್ಯಕ್ರಮ ಮಾಡಿದ್ರು ಅಂದ್ಕೊಂಡಿದ್ದೀರಾ ನೀವು? ಅಲ್ಲೂ ಜನ ಇದ್ದರು. ಸ್ಟೇಡಿಯಂ ಕೆಪಾಸಿಟಿ 30-35 ಸಾವಿರ ಇದ್ದಾಗ ನೀವು ಟಿಕೆಟ್ ಅನೌನ್ಸ್ ಮಾಡಿದ್ದಿದ್ರೆ, ಪಾಸ್ ಅನೌನ್ಸ್ ಮಾಡಿದರೆ, ಡಿಸ್ಟ್ರಿಬ್ಯೂಟ್ ಮಾಡಿದ್ದಿದ್ರೆ ಅಷ್ಟು ಜನ ಮಾತ್ರ ಒಳಗೆ ಬರ್ತಾಯಿದ್ರು. ಸ್ಕ್ಯಾನರ್ ಇರೋದು ಒಳಗಡೆ ಬಿಡ್ತಾಯಿದ್ರು. ಇಲ್ಲ ಫ್ರೀ ಬನ್ನಿ ಅಂದಾಗ ಎಲ್ರಿಗೂ ಒಳಗಡೆ ಫ್ರೀ ಅಂತಿದ್ದಾರೆ, ಅವ್ರನ್ನ ಬಿಟ್ಟಿದ್ದಾರೆ, ನಮ್ಮನ್ನ ಯಾಕೆ ಬಿಟ್ಟಿಲ್ಲ? ಕ್ವಶನ್ ರೈಸ್ ಆಗುತ್ತಲ್ಲ ಅಲ್ಲಿ, ನಾವೇನು ತಪ್ಪು ಮಾಡಿದ್ದೀವಿ ಅಂತೇಳಿ ನುಗ್ಗಿದ್ರು. ಅವಾಗ ಗೇಟ್ ಇಲ್ಲದ್ರೆ ಗೇಟ್ ಮುರಿದಾಕ್ತಿದ್ರು. ಈಗ ನೀವು ಮೂವಿ ಟೈಮ್ ದೊಡ್ಡ ನಟರ ಮೂವಿ ರಿಲೀಸ್ ಟೈಮಲ್ಲಿ ಥಿಯೇಟ್ರಿಗೆ ಬೆಂಕಿ ಹಚ್ಚೋ ಉದಾಹರಣೆಗಳಿದೆ ರೀ, ಗಾಜುಗಳು ಪುಡಿ ಮಾಡಿರೋ ಉದಾಹರಣೆಗಳಿದೆ. ಏನು ಮಾಡ್ಬೋದಾಗಿತ್ತು ಅವರು ಅಂತ ಅಂದ್ರೆ ಇದು ಫ್ರೀ ಬಂದುಬಿಡಿ. ಫ್ರೀ ಇದು ಕರೆದು ಎಷ್ಟು ಮಟ್ಟಿಗೆ ಸರ್? ನಾನು ಕೇಳಬೇಕು ಸರ್. ಈಗ ನೀವು FIR ಕಾಪಿ ಮೇನ್ ಆಗಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ ಸರ್. ನಾನು ಈಗ ಸೂಕ್ಷ್ಮವಾಗಿ ಗಮನಿಸಿದೆ. ಅಲ್ಲಿ ಪೊಲೀಸ್ನವರು ಕೊಟ್ಟಿರ್ತಕ್ಕಂಥದ್ದು, ನಾವು ಪ್ರೊಸೆಷನ್ಗೆ ಅವಕಾಶ ಕೊಡಲ್ಲ, ಆದ್ರೆ ವಿಧಾನಸೌಧದಲ್ಲಿ ಮತ್ತೆ KCA ಏನ್ ಸುತ್ತಮುತ್ತ ಸೂಕ್ತ ಬಂದೋಬಸ್ತ್ ಭದ್ರತೆಯನ್ನು ಒದಗಿಸಲಾಗುವುದು ಅನ್ನುವಂತ ಲೈನ್ ಅನ್ನು ಸಹ ಪೊಲೀಸ್ನವರು ಬರ್ದಿದ್ದಾರೆ. ಆ ಎಲ್ಲ ಇದು ಅಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ನೀವು ಸೂಕ್ತವಾಗಿ ಒದಗಿಸಿದ್ರೆ, ಡ್ಯೂ ದ ರೆಸ್ಪೆಕ್ಟ್ ಆಫ್ ದಯಾನಂದ್ ಸರ್, ನಾನು ಹೇಳ್ತಾ ಇದ್ದೀನಿ ಅವಾಗಿಂದ. ಸೊ ಈ ಒಂದು ಘಟನಾವಳಿಗಳು ಆಗ್ತಾ ಇರಲಿಲ್ಲ. ಬಟ್ ಘಟನಾವಳಿ ಆಗಿದೆ, ಆದ್ರೆ ಸರ್ಕಾರ ಒಂದು ದಿಟ್ಟವಾದಂತಹ ಕ್ರಮಗಳನ್ನ ತಗೊಂಡಿದೆ. ಅವರೇನೋ ಅಂದ್ರು, ಏನು ಬಂದ್ಬಿಡ್ತಾರ ಇವರೇ ಎಲ್ಲ ನಿರ್ಧಾರ ಅಂತಲ್ಲ. ಇವತ್ತು ಪೂರ್ತಿ ರಾಂಗ್ ಓದ್ತಾ ಇದ್ದೀರಿ ದರ್ಶನ. ಯಾಕೆಂದ್ರೆ ನಾವು ಯಾವುದೇ ಕಾರಣಕ್ಕೂ FIR ಇರೋದು ಪ್ರಥಮ ವರ್ತಮಾನ ವರದಿಯ ವಿವರಗಳು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದ್ಸಲಿ ಹೋಗಿ ಸರ್, ಫಸ್ಟ್ ಇಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲಿ ಏನಾಗಿದೆ, 4/6 ಅಲ್ಲಿಂದ ಓದ್ತೀನಿ. 4/6/2025 ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಕೋರಿ ಪೊಲೀಸ್ ಠಾಣೆಯಲ್ಲಿ PI ರವರಿಗೆ ಮನವಿ ಪತ್ರವನ್ನು ನೀಡಿರುತ್ತಾರೆ. ಆದರೆ ಅದಕ್ಕೆ PI ರವರು RCB ತಂಡ ಗೆದ್ದರೆ ಅಭಿಮಾನಿಗಳು ರಾತ್ರಿಡೀ ಸಂಭ್ರಮವನ್ನು ಆಚರಿಸುವವರಿದ್ದು ಇದಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗಿರುತ್ತದೆ. ದಿನಾಂಕ 4/6/2025 ಮತ್ತೆ ನೀವು ತಿಳಿಸಿದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ, ನೀವು ತಿಳಿಸಿದ ರೀತಿಯಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ, ತಲೆ ಇಟ್ಕೊಳ್ಳಿ ಇದನ್ನು, ನೀವು ತಿಳಿಸಿದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಲಕ್ಷಾಂತರ ಅಭಿಮಾನಿಗಳು ಸೇರುವವರಿದ್ದು ಇದರಿಂದ ಸಾರ್ವಜನಿಕ ಸಂಚಾರಕ್ಕೆ ಅಡಚಣೆಯುಂಟಾಗಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಕಾಲಾವಕಾಶ ಬೇಕಾಗಿರುತ್ತದೆ ಎಂಬುದಾಗಿ ಕಾರ್ಯಕ್ರಮ ಆಯೋಜಕರಾದ KSC ಆಡಳಿತ ಮಂಡಳಿಯವರಿಗೆ ಮನವರಿಕೆ ಮಾಡಲಾಯಿತು. ಅನುಮತಿಯನ್ನು ನೀಡಲು ನಿರಾಕರಿಸಲಾಯಿತು. ಇನ್ನೇನು ಬೇಕು ನಿಮಗೆ? ನೀವು ಹೇಳದಂತೆ ಮಾಡೋದೊಂದು, ಹೇಳದಂತೆ ಮಾಡಿದ್ರೆ ವಾಹನ ದಟ್ಟಣೆ ಪ್ರೊಸೆಷನ್ ಆಯ್ತು. ನಾನು ಅದು ಮುಂದುವರಿದ ಭಾಗ ಕೆಳಗಿನ ಪ್ಯಾರವನ್ನು ಓದ್ದೆ. ನೀವು ವಿಧಾನಸೌಧದ ಮುಂದೆ ಮಾಡುವಂತ ಕಾರ್ಯಕ್ರಮಕ್ಕೆ ನಾವು ಸೂಕ್ತ ಬಂದೋಬಸ್ತನ್ನು ಕೊಡ್ತೇವೆ. KCM ಎಲ್ಲಿ ನಡೆಯುವಂತ ಏನು ಒಳಗಡೆಗಂತ ಅವ್ರು ಅಲೋ ಮಾಡಲ್ಲ, ಅದು ಅವರು ಪ್ರೈವೇಟ್ ಆಗಿ ನಡೆಸ್ಕೊಳ್ಳುವಂಥದ್ದು. ಹೊರಗಡೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಕೊಡ್ತೇವೆ ಅಂತ ಅದೇ ಕಾಪಿನಲ್ಲಿ ಮುಂದೆ ಇರ್ತಕ್ಕಂಥದ್ದು ಸರ್. ಆ ನಂತರ ದಿನಾಂಕ 4/6/2025 ಬೆಳಗ್ಗೆ 9 ಗಂಟೆಗೆ ಮೇಲಧಿಕಾರಿಗಳು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಯೋಜನೆಯನ್ನು ತಯಾರು ಮಾಡಿ ಇದನ್ನು ಪೊಲೀಸ್ ಆಯುಕ್ತರಿಗೆ ಕಳುಹಿಸಿ ಅನುಮತಿಯನ್ನು ಪಡೆದುಕೊಂಡು ಬೆಂಗಳೂರು ನಗರದ ಎಲ್ಲಾ ವಿಭಾಗಗಳ ಠಾಣೆಗೆ ಬಂದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಕರೆಯಿಸಿಕೊಂಡು ತುರ್ತಾಗಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಯಿತು. ತುರ್ತಾಗಿ ಯಾರು ಅವ್ರನ್ನ ತುರ್ತಾಗಿ ಇದ್ದ ಮಾಡಿಕೊಳ್ಳುವಂತ ವ್ಯವಸ್ಥೆಗೆ ಅವ್ರನ್ನ ದುಡಿದವರು ಯಾವುದು ಈ ಸೆಲೆಬ್ರೇಷನ್ ಅವ್ರು ಅವಕಾಶ ಕೊಡಲ್ಲ ಅಂದಂಗೆ ಇದಕ್ಕೂ ಕೊಡಬಾರ್ದಿತ್ತು. ಓಕೆ, ಕೇಳ್ತಿದ್ವಿ. KCA ಕೊಡಬಾರ್ದಿತ್ತು, ಸರ್ಕಾರ ಬಿಟ್ಬಿಡ್ತಾ ಇದ್ರಲ್ಲ. ಸರ್ಕಾರ ವಿಧಾನಸೌಧದ ಮುಂದೆ ಆಯ್ತು ಬಿಡಿ ಸರ್, KCA ಏನ್ ಮಾಡುವಂತ ಅವಶ್ಯಕತೆ ಏನಿತ್ತು? ಅವರೇ ಉಚಿತವಾಗಿ ಪಾಸ್ ನ ಅನೌನ್ಸ್ ಮಾಡ್ಬೇಕಿತ್ತು. ಅವ್ರು ಇಂತಿಷ್ಟು ಕೆಪಾಸಿಟಿ ಇದ್ದಾಗ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡ್ಬೇಕಿತ್ತು. ಪಾಸು ಕೊಟ್ಟಿದ್ದಾರೆ, ಕೊಟ್ಟಿಲ್ಲ, ಕ್ಲಾರಿಟಿ ಇಲ್ಲ ಸರ್. ಇವಾಗ ಕೇಳಿಸ್ಕೊಳ್ಳಿ, ಈಗ ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತಾಡಲ್ಲ. ಹೇಳಿ ಸರ್. ಈಗ ಹೌದಪ್ಪ, ನಾನು ಪಾಸ್ ತಗೊಂಡು ಸ್ಟೇಡಿಯಂ ಒಳಗಡೆ ಹೋಗಿದ್ದೆ, ನನಗೆ 200 ರೂಪಾಯಿ ಟಿಕೆಟ್ ತಗೊಂಡು ಸ್ಟೇಡಿಯಂ ಒಳಗಡೆ ಹೋಗಿದ್ದೆ, ನನ್ನ ಬಳಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾರಾದ್ರೂ ಅಕಸ್ಮಾತ್ ವೀಕ್ಷಕರಲ್ಲಿ ಮಾಹಿತಿ ಇದ್ರೆ ನನಗೆ ಮಾಹಿತಿ ಕೊಡಿ. ಪಾಸ್ ಇತ್ತು, ಟಿಕೆಟ್ ಇತ್ತು, ಎಲ್ಲರೂ ಬಂದ್ಬಿಡಿ ಅಂತ. ನೀವು ಇಲ್ಲಿ ಎಲ್ಲರೂ ಬಂದ್ಬಿಡಿ ಅಂತ ಇದೆಯಲ್ಲ, ಇಲ್ಲಿ ವಿಧಾನಸೌಧ ಆಯಿತು, ಚಿನ್ನಸ್ವಾಮಿ ಸ್ಟೇಡಿಯಂ ಪ್ರೊಸೆಷನ್ನು ಆಯ್ತಲ್ವಾ? ಸ್ಟೇಡಿಯಂ ಒಳಗಡೆಯ ಕಾರ್ಯಕ್ರಮಕ್ಕೆ ಯಾರಿಗೆ ಪ್ರವೇಶ ಇತ್ತು, ಯಾರಿಗಿರಲಿಲ್ಲ, ಕ್ಲಾರಿಟಿ ಯಾರು ಕೊಟ್ಟಿದ್ರು? ಅಲ್ಲಲ್ಲ, ಆ ಕ್ಲಾರಿಟಿನ ಅವ್ರು ಕೊಟ್ಟಿಲ್ಲ ಸರ್. ಇನ್ನೊಂದು ವಿಧಾನಸೌಧದ ಮುಂದೆ ಓಪನ್ ಗ್ರೌಂಡ್ ಅದು. ನೀವು ಇನ್ನೊಂದು ಪಾಯಿಂಟ್ ಕೇಳಿ. ಇದು ಹಂಗಾದ್ರೆ ನಿಮ್ಮ ಪ್ರಕಾರ ವಿಧಾನಸೌಧಕ್ಕೆ ನಮ್ಗೆ ಮುಗೀತು, ಇದು ಇಶ್ಯೂ ಇರೋದು ಬಿಟ್ವೀನ್ KSCA ಅಂಡ್ ಕಬ್ಬನ್ ಪಾರ್ಕ್ ಪೊಲೀಸ್ ಆರ್ ಪೊಲೀಸ್ ಕಮಿಷನರ್ ಅಂತ ಬರುವುದೇ ನಿಜವಾದರೆ ಯಾಕೆ ಎಲ್ಲರೂ ಸಸ್ಪೆಂಡ್ ಮಾಡ್ಕೊಂಡು ಬರ್ತಾ ಇದ್ದೀರಿ?
KSCA ಮೇಲೆ ಒಂದು ದೂರ ಆಗಿರುತ್ತೆ ಇದೀಗ, RCB ಮೇಲೆ ದೂರ ಆಗಿದೆ ಇದೀಗ, ಈಗ ಪೊಲೀಸರ ವೈಫಲ್ಯ ಅಂತ ಒಂದು ದೂರ ಆಗ್ತಾ ಇದೆ, ಮೆಜಿಸ್ಟ್ರೇಟಲ್ ತನಿಖೆ ಅಂತ ನಡೀತಾ ಇದೆ, ಜುಡಿಷಿಯಲ್ ಎನ್ಕ್ವೈರಿ ಅಂತ ಕೊಟ್ಟಿದ್ದಾಗ ಕಾಯಿರಿ, ತಾಳ್ಮೆಯಿಂದ ವೇಟ್ ಮಾಡಿ. ಯಾಕೆ ವೇಟ್ ಮಾಡಲ್ಲ ನೀವು ಹಂಗಾದ್ರೆ? ಸರ್ ನೋಡಿ, ಈಗ ಸಸ್ಪೆಂಡ್ ಆಗಿದ್ದಾರೆ ಅಥವಾ ಯಾರು RCB ಮೇಲೆಲ್ಲ ಕಂಪ್ಲೇಂಟ್ ಆಗಿದೆ, ಜುಡಿಷಿಯಲ್ ಎನ್ಕ್ವೈರಿ ನಡೀತದೆ, ಲೆಟ್ ಅಸ್ ವೇಟ್. ಈಗ ಸರ್ಕಾರ ಯಾವ ಕ್ರಮ ನೀವು ವೇಟ್ ಮಾಡ್ರಿ, ನಾವಲ್ಲ ರೀ, ನೀವು ವೇಟ್ ಮಾಡ್ರಿ ಫಸ್ಟ್ ನೀವು ವೇಟ್ ಮಾಡ್ರಿ ದರ್ಶನ್, ನೀವು ವೇಟ್ ಮಾಡ್ರಿ, ನೀವು ವೇಟ್ ಮಾಡ್ರಿ ಫಸ್ಟ್. ನಾವು ಪ್ರಶ್ನೆ ಮಾಡೋದು ನಿಜ, ನಮ್ಮ ಕರ್ತವ್ಯ ಅದು. ನಾವ್ ಹೇಳ್ತಿರೋದು ಹೆಂಗ್ ಗೊತ್ತಾ, ಹೆಂಗ್ ಗೊತ್ತೇನ್ರಿ, ನೀವ್ ಹೇಳೋದು ಹೆಂಗ್ ಗೊತ್ತಾ, ನಾವು ಈ ಸಾವು ಹೊಣೆ ಯಾರು ಅಂತ ನಾವು ಕೇಳ್ತಿರೋದು ಎಷ್ಟು ನಿಜಾನೋ, ಹೊಣೆಗಾರರನ್ನ ಹೊಣೆ ಮಾಡಿ ಅದಕ್ಕೆ ತನಿಖೆ ಮಾಡಿ ತೀರ್ಮಾನ ಮಾಡಿ. ನೀವು ತಪ್ಪು ಮಾಡಿದ್ರೆ ಗಲ್ಲಿಗೇರಿಸಿ ತಕರಾರಿಲ್ಲ, ತೀರ್ಮಾನ ಇಲ್ಲಿ ಬರ್ದ್ಬಿಟ್ಟು ನೀವು ಆಮೇಲೆ ತನಿಖೆ ಅಲ್ಲಿ ಶುರು ಮಾಡಿದ್ರೆ ಮಾಡ್ಲೇಬೇಕಲ್ಲ. ಎರಡು ಯಾಕೆ ಮಾಡ್ತಾ ಇದ್ದೀರಿ? ತೀರ್ಮಾನ ಮಾಡಕ್ ನೀವ್ಯಾರು? ತೀರ್ಮಾನ ಮಾಡಕ್ ನೀವ್ಯಾರು? ಭದ್ರತೆ ಕೊಟ್ಟಿದ್ದವ್ರಲ್ವಾ? ಕೊಡಲ್ಲ ಅಂತ ಹೇಳಿರೋದು ಅವರೇ ಅಲ್ವಾ? ಆಗಲ್ಲ ಅಂತ ಸ್ವಾಮಿ, ವಿಧಾನಸೌಧ ನೀವು ಪ್ರೆಷರ್ ಹಾಕ್ದವ್ರೆ ನೀವು ಅಂತ. ಇದು ರೆಕಾರ್ಡ್ ತೋರಿಸಿ ಸರ್, ಎಲ್ಲ ಹಾಕಿದೀವಿ ಏನು ಇವಾಗ ರೆಕಾರ್ಡ್ ನೀವು ತೋರಿಸ್ತಾ ಇರೋದು. ಎಸ್ ದೇ ಗಿವನ್ ಎ ಪರ್ಮಿಷನ್, ಯು ಆರ್ ಟೆಲ್ಲಿಂಗ್ ವಿತ್ ದ ರೆಕಾರ್ಡ್ಸ್. ಇವತ್ತು ಅವರು ಹೇಳಿ ವೈಫಲ್ಯ ಆಗಿರೋದು ಸತ್ಯ. ಇವತ್ತಿನ ತನಕ ನೀವು ಈ ಸರ್ಕಾರ ಏನ್ ಮಾಡಿದೆ ಅಂತ ಕೆಲಸ ಮಾಡಿ, ನೀವು ಇಲ್ಲ ಒಂದು ಕೆಲಸ ಮಾಡಬೇಕು, ಇಮಿಡಿಯೇಟ್ ಒಂದು ಕೆಲಸ ಮಾಡಿ, ನೀವು ವಿಧಾನಸೌಧದಲ್ಲೇ ಒಂದು ಯಾವ್ದಾದ್ರು ಕಾನೂನು ಬೆಂಚ್ ಅಂತ ಒಂದು ಒಳಗಡೆ ಮಾಡ್ಕೊಂಬಿಡಿ ನೀವು. ಯಾಕೆಂದ್ರೆ ಅಲ್ಲೇ ತೀರ್ಮಾನ ಅಂದರೆ ಇಮಿಡಿಯೇಟ್ ಜಡ್ಜ್ಮೆಂಟ್ಸು. ಯಾಕೆಂದರೆ ಕೋರ್ಟಲ್ಲಿ ಲೇಟ್ ಆಗಿಬಿಡುತ್ತೆ. ಒಂದು 5ನೇ ಅಂಗ ಅಂತ ಒಂದು ಓಪನ್ ಮಾಡಿಬಿಟ್ಟು 3-4 ಅಂಗ ಇದೆಯಲ್ಲ, ಇದು ಬಿಟ್ಬಿಟ್ಟು 5ನೇ ಅಂಗ ಅಂತ ಡಿಸೈಡ್ ಮಾಡಿಬಿಟ್ಟು ಇವ್ನು ತಪ್ಪು ಮಾಡಿದ್ರೆ ಗಲಿಗೇರಿಸು, ಇವ್ನು ತಪ್ಪು ಮಾಡಿದ್ರೆ ಗಲಿಗೇರಿಸು, ಇವ್ನು ತಪ್ಪು ಮಾಡಿದ್ರೆ ಮನೆ ಕಳಿಸು ಅಂತ ಶಿಕ್ಷೆ ಅಲ್ಲ ರೀ, ಮತ್ತೆ ಮನೆ ಕಳಿಸು. 11 ಜನ ಹೆಣ ಬಿದ್ದಾಗ ಹೌದು, ಅದನ್ನೇ ನಾನು ಕೇಳ್ತಾ ಇರೋದು. ಆ ರೆಸ್ಪಾನ್ಸಿಬಿಲಿಟಿಯನ್ನು ನೀವು ಲೀಗಲ್ ವೇನಲ್ಲೇ ಮಾಡಿ, ನಮ್ಮ ತಕರಾರಿಲ್ಲ. ನೀವು ಸಸ್ಪೆಂಡ್ ಮಾಡ್ತೀರಾ, ಒಂದು ಆಧಾರ ಇಟ್ಕೊಳ್ಳಿ, ಯಾವ ಅಧಿಕಾರಿ ಏನು ತಪ್ಪು ಮಾಡಿದ್ರೆ ಈ ಥರದ್ದಾಯಿತು. ನೀವು ಪ್ರೈಮ್ ಆಫೀಸಿಗೆ ಕೂಡ ಕನ್ಸಿಡರ್ ಮಾಡದೆ ಇನ್ನೆಲ್ಲಿ ನಮ್ಮ ಮೇಲೆ ಬಂದುಬಿಡುತ್ತೋ, ನಮ್ಮ ತಲೆಗೆ ಇನ್ನೆಲ್ಲಿ ಬಂದುಬಿಡುತ್ತೋ ಅನ್ನೋ ಕಾರಣಕ್ಕೆ ನೀವು ನೋಡ್ರಿ, ನಾನು ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿ ಈಗ ನೀವು ಎನ್ಕ್ವೈರಿಗೆ ಆದೇಶ ಮಾಡಿದ್ಯಾರು? ನಾನಲ್ಲ, ನಿಮ್ಮ ಸರ್ಕಾರ ಎನ್ಕ್ವೈರಿಗೆ ಆದೇಶ ಮಾಡಿ ಅವತ್ತೇ ಆನ್ ದ ಸ್ಪಾಟ್. ಸಾಯಂಕಾಲ ಬಂದರು ಮುಖ್ಯಮಂತ್ರಿಗಳು, ಬೋರಿಂಗ್ ಹೋದ್ರು, ವೈದೇಹಿಗೆ ಹೋದ್ರು, ಅಲ್ಲಿಂದ ಬಂದರು, ಪ್ರೆಸ್ ಮೀಟ್ ಮಾಡಿದ್ದಾರೆ, ಫೈನ್, ಸಂತೋಷ ಆಯ್ತಪ್ಪ. DC ಬರ್ತಾ ತನಿಖೆ ಮಾಡ್ತಾ ಇದ್ದಾರೆ, ಓಕೆ, ಅದಾಯಿತು. ಮತ್ತೊಂದು ಡಿಸಿಷನ್ ಚೇಂಜು ಅಥವಾ ಅಡಿಷನಲ್ ಆ್ಯಡೆಡ್ ಜುಡಿಷಿಯಲ್ ಎನ್ಕ್ವೈರಿ ಅಂತ ಹೇಳಿದ್ರಿ, ಫೈನ್, ಅದು ಆಯಿತು. ಆದರೆ ಈ ಅಮಾನತುಗಳು ಅಂತ ಸೀರಿಯಸ್ ಆಗಿ ಬರ್ತಾ ಇದೆಯಲ್ಲ, ಇದು ಯಾವ ಧಾವಂತಕ್ಕೆ ತಗೊಂಡ್ರೆ ನೀವು ಅಂತ ಅಷ್ಟೇ ಪಾಯಿಂಟ್ ನಂದು. ಈಗ ಸರ್, ನಾವು ಪ್ರಾಕ್ಟಿಕಲಿ ಕಣ್ಮುಂದೆ 11 ಜನ ಸತ್ತಿದ್ದಾರೆ ಸರ್, ಅಲ್ಲಿ ಗೇಟ್ ಮುರಿದಿದ್ದಾರೆ ಸರ್, ಅವಘಡ ಆಗಿದೆ ಸರ್, 56 ಜನ ಏನೋ ಗಾಯಗೊಂಡಿದ್ದಾರೆ ಸರ್. ಇಲ್ಲಿ ನಾವು ಭದ್ರತೆ ಕೊಡ್ತೀವಿ ಅನ್ನುವಂಥದ್ದು ಆನ್ ರೆಕಾರ್ಡ್ ಅವರು ಹೇಳಿದ್ದಾರೆ ಸರ್. ಯಾವುದು ಆ 2 ಇವೆಂಟಿಗೆ ಪ್ರೊಸೆಷನ್ ಕೊಡಲ್ಲ ಅಂತ ಅವ್ರು ಹೇಳಿದ್ದಾರೆ. ನಾವು ಆ ಬಸ್ ಹತ್ತೋದಕ್ಕೂ ಬಿಟ್ಟಿಲ್ಲ, ನಾವು ಕೊಡೋದಿಲ್ಲ ಅಂತಾನು ಹೇಳಿದ್ವಿ. ಅದನ್ನ ಮೀರಿ ಅವ್ರು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ, ಇಲ್ಲ ಒದ್ದೊಳಿಕ್ ಆಗ್ತಾ ಇದ್ವಿ. ಯಾರು RCB ಏನು ಇದಿರುತ್ತೆ ಮ್ಯಾನೇಜ್ಮೆಂಟು ಬಿಡ್ತಾನೂ ಇರಲಿಲ್ಲ. ಇವತ್ತೇನು ನಿರ್ಧಾರ ಸರ್ಕಾರ ತಗೊಂಡಿದೆ, ಕೆಲವರು ಮಾಧ್ಯಮದವರು ಕೇಳ್ತಾ ಇದ್ರಿ ಹಾಗಂತ ಕೇಳಿದ್ರು ಅಂತ ಹೇಳ್ಬಿಟ್ಟು ಈ ನಿರ್ಧಾರ ಅಲ್ಲ. ಅಲ್ಲಿ ಏನು ಗೃಹ ಸಚಿವರಿಗೋ ಅಥವಾ ಮುಖ್ಯಮಂತ್ರಿಗಳಿಗೋ ಲೋಪ ಆಗಿರೋದು ಕಂಡು ಬಂದಿರೋ ಕಾರಣವಿರಬಹುದು, ಅವರ ಅಮಾನತ್ತಾಗಿರ್ತಕ್ಕಂಥದ್ದು ಸರ್.